ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ದುರುದ್ದೇಶದಿಂದ ಷಡ್ಯಂತ್ರ ರೂಪಿಸಿ ಕ್ಷೇತ್ರದ ಹೆಸರಿಗೆ ಕಳಂಕ ತಂದಿರುವ ಮತ್ತು ಧರ್ಮಾಧಿಕಾರಿಗಳ ಕುಟುಂಬದ ತೇಜೋವಧೆ ಮಾಡಿರುವ ಆರೋಪಿಗಳ ಆಸ್ತಿ ಮುಟ್ಟುಗೋಲು ಹಾಕಬೇಕು ಎಂದು ಸಾಗರ ತಾಲೂಕಿನ ನಾಗರಿಕ ಹಿತರಕ್ಷಣೆ ಸಮಿತಿ ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಯಾರೋ ಒಬ್ಬ ಒಂದು ಬುರುಡೆಯನ್ನು ಹಿಡ್ಕೊಂಡು ಹೋಗ್ತಾನೆ, ಕೋರ್ಟಿಗೆ ಹೋಗ್ತಾನೆ ಅಂದ್ರೆ ಅವನಿಗೆ ಆಗ್ಲೇನೆ ಕೇಳಬೇಕಾಗಿತ್ತು. ಸರ್ಕಾರ ಆ ಕಡೆ ಗಮನ ಹರಿಸಬೇಕಾಗಿತ್ತು, ಪೊಲೀಸ್ನವರು ಗಮನ ಹರಿಸಬೇಕಾಗಿತ್ತು. ಈ ಬುರುಡೆ ಎಲ್ಲಿಂದ ತಂದೆ? ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರಿಗೆ ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದವರ ವಿರುದ್ಧ ಸರ್ಕಾರದಿಂದ ಪ್ರತ್ಯೇಕ ಪ್ರಮಾಣ ದಾಖಲಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕ್ಷೇತ್ರದ ಗೌರವಕ್ಕೆ ಮತ್ತು ಪಾವಿತ್ರ್ಯತೆಗೆ ಧಕ್ಕೆ ತಂದಿರುವ ಬುರುಡೆ ಗ್ಯಾಂಗಿನ ವಿರುದ್ಧ ಡ್ಯಾಮೇಜ್ ಕ್ಲೇಮ್ ಮಾಡಬೇಕು. ಎಸ್ಐಟಿ ತನಿಖೆ 50% ವೆಚ್ಚಕ್ಕೆ ಆರೋಪಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡು ವಸೂಲಿ ಮಾಡಬೇಕು. ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಆಗಿರುವ ಮಾನಸಿಕ ಹಾನಿ ಮತ್ತು ಸಾರ್ವತ್ರಿಕ ಗೌರವಕ್ಕೆ ಧಕ್ಕೆ, ಪವಿತ್ರ ಕ್ಷೇತ್ರದ ಪಾವಿತ್ರ್ಯತೆಗೆ ಆಗಿರುವ ನಷ್ಟವನ್ನು ಷಡ್ಯಂತ್ರ ರೂಪಿಸಿರುವ ಆರೋಪಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡು ವಸೂಲಿ ಮಾಡಬೇಕು ಎಂದು ಆಗ್ರಹಿಸಿದರು. ಸದರಿ ಪರಿಹಾರದ ಮೊತ್ತವನ್ನು ಸದ್ಬಳಕೆ ಮಾಡಬೇಕು ಎಂದು ಒತ್ತಾಯಿಸುತ್ತೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪಿತೂರಿ ನಡೆಸದಂತೆ, ದೇಶದ ಇನ್ಯಾವ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ತಂತ್ರ ಕುತಂತ್ರಗಳು ನಡೆಸದಂತೆ ಪಾಠವಾಗುವಂತಹ ಕಠಿಣ ಶಿಕ್ಷೆಯನ್ನು ಆರೋಪಿಗಳಿಗೆ ನೀಡಬೇಕು ಎಂದು ಈ ಮೂಲಕ ಆಗ್ರಹಿಸುತ್ತೇವೆ. ಧರ್ಮಸ್ಥಳದಲ್ಲಿ ಏನು ಅಪಪ್ರಚಾರವನ್ನ ತಿಮ್ಮರೋಡಿ ಬುರುಡೆ ಗ್ಯಾಂಗ್ನವರು ಮಾಡಿದ್ರು, ಅವರ ವಿರುದ್ಧ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು. ಅವರ ಆಸ್ತಿ ಪಾಸ್ತಿಗಳನ್ನು, ಚರಾಸ್ತಿ ಸ್ಥಿರಾಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಬೇಕು. ಅವರಿಗೆ ಶಿಕ್ಷೆಯನ್ನು ಕೂಡಲೇ ವಿಧಿಸಬೇಕು ಅಂತೇಳಿ ನಾವು ಸಾಗರ ನಾಗರಿಕ ಹಿತರಕ್ಷಣಾ ಸಮಿತಿಯ ಪರವಾಗಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಸಾಗರ್ ತಾಲೂಕಿನ ನಾಗರಿಕ ಹಿತರಕ್ಷಣಾ ಸಮಿತಿ ಸಂಚಾಲಕ ಎಸ್.ವಿ. ಹಿತ್ಕರ್ ಜೈನ್, ಸುಂದರ್ ಸಿಂಗ್, ದೇವೇಂದ್ರಪ್ಪ ಯಲಕುಂಡ್ಲಿ, ರೂಪಾ ಜೈನ್, ಸಂತೋಷ್ ಶೇಟ್, ಶಿವಶಂಕರ್ ವೀರ್ ಶೇವ್, ಲತಾ ಜೈನ್, ಸಂಜಯ್ ಶಣೆ, ಬಂಗಾರೇಶ್ವರ್, ಸತೀಶ್ ಮೂಗಿನ್ವೀರ್, ಜಯಂತ್ ಪೂಜಾರಿ, ಅಶೋಕ್ ಕುಮಾರ್ ಇಂದ್ರ, ಜಯಕುಮಾರ್ ಜೈನ್, ಭೋಜರಾಜ್ ಜೈನ್ ಇತರರು ಇದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.